ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ವಿಡಿಯೋ. ಐ ಆಮ್ ಶಶಿ. ಫ್ರೆಂಡ್ಸ್, ನೀವು ಕನ್ನಡಿಯಲ್ಲಿ ನಿಮ್ಮ ಮುಖನ ನೋಡ್ಕೊಂಡಾಗ ಮುಖ ಚೆನ್ನಾಗಿದ್ರು ಕಣ್ಣುಗಳ ಕೆಳಗೆ ಮಾತ್ರ ಡಾರ್ಕ್ ಆಗಿ ಕಾಣಿಸ್ತಿದ್ಯಾ, ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಅಂತ ಎಲ್ಲರೂ ಕೇಳ್ತಾರ. ಆದರೆ ಡಾರ್ಕ್ ಸರ್ಕಲ್ಸ್ ಅಂದರೆ ಕೇವಲ ನಿದ್ದೆ ಕಡಿಮೆ ಆಗಿರೋದು ಮಾತ್ರ ಕಾರಣ ಆಗಿರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಅಂಡರ್ ಐ ಏರಿಯಾ ಯಾಕೆ ಡಾರ್ಕ್ ಆಗಿ ಕಾಣಿಸಬಹುದು, ಅದನ್ನು ಕಡಿಮೆ ಕಾಣುವಂತೆ ಮಾಡಲು ನಾವು ಡೈಲಿ ರುಟೀನಲ್ಲಿ ಯಾವ ಸಿಂಪಲ್ ಚೇಂಜಸ್ ಅನ್ನ ಮಾಡಬಹುದು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ಹೇಳುವಂಥ ಟಿಪ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಮುಖದ ಸ್ಕಿನ್ಗೆ ನಾವು ಎಷ್ಟು ಅಟೆನ್ಷನ್ ಕೊಡ್ತೀವೋ ಕಣ್ಣುಗಳ ಸುತ್ತಲಿನ ಡೆಲಿಕೇಟ್ ಸ್ಕಿನ್ಗೆ ಅಷ್ಟೊಂದು ಗಮನ ಕೊಡೋದಿಲ್ಲ. ಆದರೆ ಈ ಏರಿಯಾ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಫ್ರೆಂಡ್ಸ್, ನಾವು ಸ್ಲೀಪ್, ಸನ್ ಎಕ್ಸ್ಪೋಸರ್, ಡ್ರೈನೆಸ್, ರಬ್ಬಿಂಗ್ ಹೀಗೆ ಹಲವು ಫ್ಯಾಕ್ಟರ್ಸ್ಗಳಿಂದ ಡಾರ್ಕ್ ಆಗಿ ಕಾಣಿಸ್ಬೋದು ಅಂಡರ್ ಏರಿಯಾ. ಹಾಗಾಗಿ ನೀವು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ಗಳನ್ನ ಖರೀದಿಸೋದಕ್ಕಿಂತ, ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಈ ಬೇಸಿಕ್ ಹ್ಯಾಬಿಟ್ಸ್ಗಳನ್ನ ನೀವು ಫಸ್ಟು ಸರಿಪಡಿಸ್ಕೊಳ್ಳಿ. ಅವೇನಪ್ಪ ಬೇಸಿಕ್ ಹ್ಯಾಬಿಟ್ಸ್ ಅಂತ ನೋಡೋಣ ಬನ್ನಿ. ಮೊದಲನೇದು ಸ್ಲೀಪ್ ರೊಟೀನ್. ಮೊದಲನೇದು ಏನಪ್ಪ ಅಂತಂದರೆ ಸ್ಲೀಪ್ ರೊಟೀನ್. ನಿಮ್ಮ ಸ್ಲೀಪ್ ರೊಟೀನ್ ಯಾವ ಥರ ಇರಬೇಕು ಅಂತೇಳಿ ತಿಳ್ಕೊಳ್ಳೋಣ. ನಾವು ಲೇಟ್ ನೈಟ್ ಫೋನ್ ಯೂಸ್ ಮಾಡಿ ಕಡಿಮೆ ಗಂಟೆ ನಿದ್ದೆ ಮಾಡಿ ಬೆಳಗ್ಗೆ ಟಯರ್ಡ್ ಆಗಿ ಎದ್ದೇಳೋದು ತುಂಬ ಕಾಮನ್ ಆಗಿದೆ. ಇದರಿಂದ ಕಣ್ಣುಗಳ ಕೆಳಗಿನ ಏರಿಯಾ ಇನ್ನಷ್ಟು ಟಯರ್ಡ್ ಅಥವಾ ಡಲ್ ಆಗಿ ಕಾಣಿಸ್ಬೋದು ಫ್ರೆಂಡ್ಸ್. ಆದ್ದರಿಂದ ಪ್ರತಿದಿನ ನೀವು ರೆಗ್ಯುಲರ್ ಆಗಿ ಸ್ಲೀಪ್ ಶೆಡ್ಯೂಲ್ ಮೇಂಟೈನ್ ಮಾಡಲು ಟ್ರೈ ಮಾಡಿ. ಬೆಡ್ಗೆ ಹೋಗೋದಕ್ಕಿಂತ ಮೊದಲು ಫೋನ್ ಸ್ಕ್ರೋಲಿಂಗ್ನ ಕಡಿಮೆ ಮಾಡಿ. ಒಂದಿನ ಮಾತ್ರ ಚೆನ್ನಾಗಿ ನಿದ್ರೆ ಮಾಡಿದ್ರಿ ಅಂತ ಅಂದರೆ ರಿಸಲ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಳ್ಳೆಯ ರೊಟೀನ್ ಅನ್ನೋದು ಒಂದು ಒಳ್ಳೆಯ ಕನ್ಸಿಸ್ಟೆನ್ಸಿಯಿಂದ ಬರುತ್ತೆ. ಹಾಗೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೈಡ್ರೇಷನ್. ಎರಡನೇ ಟಿಪ್ಸ್ ಏನಪ್ಪ ಅಂತಂದರೆ ಹೈಡ್ರೇಷನ್. ನಮ್ಮ ಬಾಡಿಗೆ ನೀರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಿನವಿಡೀ ನೀರು ಕುಡಿಯದೇ ಇದ್ದಾಗ ಸ್ಕಿನ್ ಡ್ರೈ ಅಥವಾ ಡಲ್ ಆಗಿ ಕಾಣಿಸ್ಬೋದು. ಹಾಗಾಗಿ ಥರ್ಸ್ಟ್ ಆದಾಗ ಅಂದರೆ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋ ಬದಲು ದಿನವಿಡೀ ರೆಗ್ಯುಲರ್ ಆಗಿ ನೀರು ಕುಡಿಯುವ ಹ್ಯಾಬಿಟ್ ಇಟ್ಕೊಳ್ಳಿ. ದಿನಕ್ಕೆ ಏನಿಲ್ಲ ಅಂತಂದ್ರೂ 7ರಿಂದ 8 ಲೀಟರ್ ನೀರು ಕುಡಿಯೋವಂಥ ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ನಿಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಆದರೆ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಕೇವಲ ಹೆಚ್ಚು ನೀರು ಕುಡಿದ್ರೆ ಡಾರ್ಕ್ ಸರ್ಕಲ್ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ ಅನ್ನೋದು ಸರಿಯಲ್ಲ. ಇದು ಓವರ್ ಆಲ್ ಸ್ಕಿನ್ ಹೆಲ್ತ್ಗೆ ಸಹಾಯ ಮಾಡುವ ಒಂದು ಬೇಸಿಕ್ ಹ್ಯಾಬಿಟ್ ಅಷ್ಟೇ. ಹಾಗೆ ನೆಕ್ಸ್ಟ್ ಒನ್ ನೋಡೋಣ, ಐಸ್ ರಬ್ ಮಾಡಬೇಡಿ. ಮೂರನೇ ಟಿಪ್ ಬಂದ್ಬಿಟ್ಟು ತುಂಬ ಸಿಂಪಲ್, ಕಣ್ಣುಗಳನ್ನು ರಬ್ ಮಾಡಬೇಡಿ. ಕಣ್ಣುಗಳಲ್ಲಿ ಹಿಚ್ ಆದಾಗ ನಾವು ಗೊತ್ತಿಲ್ಲದೆ ಕೈಯಿಂದ ಉಜ್ಜುತ್ತಿರ್ತೀವಿ. ಆದರೆ ಅಂಡರ್ ಐ ಸ್ಕಿನ್ ತುಂಬ ಡೆಲಿಕೇಟ್ ಆಗಿರುತ್ತೆ. ಪದೇ ಪದೇ ರಬ್ಬಿಂಗ್ ಮಾಡಿದರೆ ಇರಿಟೇಷನ್ ಆಗ್ಬೋದು ಮತ್ತು ಅಂಡರ್ ಐ ಏರಿಯಾ ಇನ್ನಷ್ಟು ಡಾರ್ಕ್ ಆಗಿ ಕಾಣಿಸುವ ಸಾಧ್ಯತೆ ಇರುತ್ತೆ. ಕಣ್ಣುಗಳಲ್ಲಿ ಹಿಚ್ಚಿಂಗ್ ಅಥವಾ ಇರಿಟೇಷನ್ ಪದೇ ಪದೇ ಆಗ್ತಿದ್ರೆ ಕಾರಣ ಏನು ಅನ್ನೋದನ್ನ ನೀವು ಗಮನ ಹರಿಸ್ಬೇಕಾಗುತ್ತೆ. ಅದು ಏನು ಅಂತೇಳಿ ನೀವು ತಿಳ್ಕೊಬೇಕಾಗುತ್ತೆ. ಅದನ್ನ ಇಗ್ನೋರ್ ಮಾಡೋದಕ್ಕಿಂತ ಅಗತ್ಯವಿದ್ರೆ ಡಾಕ್ಟರ್ ಸಲಹೆ ಪಡೆಯುವುದು ಉತ್ತಮವಾಗಿರುತ್ತೆ. ಇದನ್ನ ಫಾಲೋ ಮಾಡಿ. ಹಾಗೆ ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ಸನ್ ಪ್ರೊಟೆಕ್ಷನ್. ನಾಲ್ಕನೇದೇನಪ್ಪ ಅಂತ ಅಂದರೆ ಸನ್ಸ್ಕ್ರೀನ್. ಬಹಳ ಜನ ಸನ್ಸ್ಕ್ರೀನನ್ನು ಫೇಸ್ಗೆ ಮಾತ್ರ ಅಪ್ಲೈ ಮಾಡ್ತಾರೆ. ಆದರೆ ಮುಖದ ಜೊತೆಗೆ ಕಣ್ಣುಗಳ ಸುತ್ತಲಿನ ಏರಿಯಾಗೂ ಸನ್ ಪ್ರೊಟೆಕ್ಷನ್ ಬಗ್ಗೆ ಗಮನ ಕೊಡಬೇಕು ಅನ್ನೋದನ್ನ ಮರ್ತೋಗ್ಬಿಡ್ತೀರಾ. ಹಾಗಾಗಿ ನಿಮ್ಮ ಸ್ಕಿನ್ಗೆ ಸೂಟೇಬಲ್ ಆಗುವಂತಹ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಆಯ್ಕೆ ಮಾಡಿ ಅಂಡರ್ ಐ ಏರಿಯಾಗೆ ಅಪ್ಲೈ ಮಾಡುವಾಗ ತುಂಬ ಜೆಂಟಲ್ ಆಗಿ ಇರಿ ಮತ್ತು ಕಣ್ಣಿನ ಒಳಗೆ ಪ್ರಾಡಕ್ಟ್ ಹೋಗದಂತೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹೊರಗಡೆ ನೀವು ಹೆಚ್ಚು ಸಮಯ ಇರಬೇಕಾದ್ರೆ ಸನ್ ಗ್ಲಾಸಸ್ನ ಯೂಸ್ ಮಾಡಿ. ಹಾಗೆ ಶೇಡ್ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್,
ಫೋರ್ತ್ ಒನ್ ಈ ತರ ಇತ್ತು. ಹಾಗೆ ಫಿಫ್ತ್ ಒನ್ ಟಿಪ್ಸ್ ಏನು ಅಂತ ನೋಡೋಣ. ಜೆಂಟಲ್ ಸ್ಕಿನ್ ಕೇರ್. ಇನ್ನು ಕೊನೆಯ ಟಿಪ್ಸ್ ಏನಪ್ಪಾ ಅಂತಂದ್ರೆ, ಸ್ಕಿನ್ ಕೇರ್ ನಲ್ಲಿ ಓವರ್ ಡೋ ಮಾಡಬೇಡಿ. ಡಾರ್ಕ್ ಸರ್ಕಲ್ಸ್ ಕಂಡ ತಕ್ಷಣವೇ ಲೆಮನ್, ಬೇಕಿಂಗ್ ಸೋಡಾ, ಟೂತ್ ಪೇಸ್ಟ್ ಅಥವಾ ಸ್ಟ್ರಾಂಗ್ ಡೈ ಇಂಗ್ರೀಡಿಯೆಂಟ್ಸ್ ಹಾಕೋದು ಇನ್ಮೇಲಿಂದ ನೀವು ಸ್ಟಾಪ್ ಮಾಡಿ. ಅದು ಬೇಡ. ಯಾಕೆ ಅಂತ ಅಂದ್ರೆ, ಅಂಡರ್ ಐ ಸ್ಕಿನ್ ಸೆನ್ಸಿಟಿವ್ ಆಗಿರೋದ್ರಿಂದ ಇಂತಹ ಎಕ್ಸ್ಪೆರಿಮೆಂಟ್ಸ್ ಇರಿಟೇಷನ್ ಉಂಟು ಮಾಡಬಹುದು. ಹಾಗಾಗಿ ಅದ್ರ ಬದಲಾಗಿ ನೀವು ಜೆಂಟಲ್ ಮಾಯಿಶ್ಚರೈಸರ್ ಅಥವಾ ನಿಮ್ಮ ಸ್ಕಿನ್ಗೆ ಸೂಟೇಬಲ್ ಆಗಿರುವ ಅಂಡರ್ ಐ ಪ್ರಾಡಕ್ಟ್ ಬಳಸಬಹುದು. ಅದು ಉತ್ತಮವಾಗಿರುತ್ತೆ. ಹೊಸ ಪ್ರಾಡಕ್ಟ್ ಟ್ರೈ ಮಾಡುವಾಗ ಮೊದಲು ನೀವು ನಿಮ್ಮ ಕೈ ಮೇಲೆ ಅಥವಾ ಕಿವಿಯ ಹಿಂದಿನ ಭಾಗಕ್ಕೆ ಪ್ಯಾಚ್ ಟೆಸ್ಟ್ ಮಾಡೋದು ಉತ್ತಮವಾಗಿರುತ್ತೆ. ಒಳ್ಳೆಯದು ಕೂಡ ಅದು. ಮತ್ತೊಂದು ಮುಖ್ಯ ವಿಷಯ ಏನಪ್ಪಾ ಅಂತ ಅಂದ್ರೆ, ಡಾರ್ಕ್ ಸರ್ಕಲ್ಸ್ಗೆ ಜೆನೆಟಿಕ್ಸ್, ಪಿಗ್ಮೆಂಟೇಷನ್ಸ್, ಅಲರ್ಜೀಸ್, ಏಜಿಂಗ್ ಅಥವಾ ಇನ್ನಿತರ ಕಾರಣಗಳು ಇರಬಹುದು ಫ್ರೆಂಡ್ಸ್. ಹಾಗಾಗಿ ಒಂದೇ ಕ್ರೀಮ್ ಎಲ್ರಿಗೂ ಸೇಮ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ಅದ್ರ ಬೇಸ್ ಮೇಲೆ ನೀವು ಪ್ರಾಡಕ್ಟ್ಸ್ಗಳನ್ನ, ಕ್ರೀಮ್ಗಳನ್ನ ಯೂಸ್ ಮಾಡಿ. ಇಷ್ಟೊತ್ತು ನಾನು 5 ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಅದರ ಬೋನಸ್ ಆಗಿ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಬೋನಸ್ ಟಿಪ್ ಕೂಡ ಹೇಳ್ತಿದ್ದೀನಿ. ನೀವು ಸ್ಕ್ರೀನ್ ಮುಂದೆ ತುಂಬಾ ಸಮಯ ಕಳೀತಿದ್ದೀರಿ ಅಂತ ಅಂದ್ರೆ ಮಧ್ಯೆ ಮಧ್ಯೆ ಆ ಸ್ಕ್ರೀನ್ ನಿಂದ ಕಣ್ಣುಗಳಿಗೆ ಬ್ರೇಕ್ ಕೊಡೋದು ಮುಖ್ಯ. ಕಣ್ಣುಗಳು ಟಯರ್ಡ್ ಆಗಿದ್ದಾಗ ಸ್ವಲ್ಪ ರೆಸ್ಟ್ ಕೊಡುವ ಅಭ್ಯಾಸನೂ ಮಾಡ್ಕೊಳ್ಳಿ. ಹಾಗೆ ತುಂಬಾ ಹೊತ್ತು ಮೊಬೈಲ್ ನೋಡ್ತಿದ್ದೀರಾ ಅಂತ ಅಂದ್ರೆ ಅದನ್ನು ಸ್ವಲ್ಪ ಕ್ರಮೇಣವಾಗಿ ಅವಾಯ್ಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದು ಡಾರ್ಕ್ ಸರ್ಕಲ್ಸ್ಗೆ ಮ್ಯಾಜಿಕ್ ಟ್ರೀಟ್ಮೆಂಟ್ ಅಲ್ಲ, ಆದ್ರೆ ಹೈ ಕಂಫರ್ಟ್ಗೆ ಒಳ್ಳೆಯ ಉತ್ತಮ ಹ್ಯಾಬಿಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಕೊನೆಯದಾಗಿ ಒಂದು ಮಾತು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ನೋಡಿದ್ವಪ್ಪ ಅಂತಂದ್ರೆ, ರೆಗ್ಯುಲರ್ ಸ್ಲೀಪ್, ಸಾಕಷ್ಟು ಹೈಡ್ರೇಷನ್, ಐಸ್ ರಬ್ ಮಾಡದೇ ಇರುವುದು, ಸನ್ ಪ್ರೊಟೆಕ್ಷನ್ ಮತ್ತು ಜೆಂಟಲ್ ಸ್ಕಿನ್ ಕೇರ್. ಈ ಹ್ಯಾಬಿಟ್ಸ್ಗಳನ್ನು ಸ್ಲೋಲಿ ಆಗಿ ನಿಮ್ಮ ಡೈಲಿ ರೊಟೀನ್ಗೆ ಸೇರಿಸ್ಕೊಳ್ಳಿ. ಮತ್ತು ಒಂದು ಇಂಪಾರ್ಟೆಂಟ್ ರಿಮೈಂಡರ್ ಏನಪ್ಪಾ ಅಂತಂದ್ರೆ, ಡಾರ್ಕ್ ಸರ್ಕಲ್ಸ್ ಇತ್ತು ಅಂತಂದ್ರೆ ನಿಮ್ಮ ಬ್ಯೂಟಿ ಕಡಿಮೆ ಆಗೋದಿಲ್ಲ. ಕೆಲವೊಮ್ಮೆ ಅದು ಕಂಪ್ಲೀಟ್ಲಿ ನಾರ್ಮಲ್ ಪಿಗ್ಮೆಂಟೇಷನ್ ಅಥವಾ ಜೆನೆಟಿಕ್ಸ್ ಕೂಡ ಆಗಿರಬಹುದು. ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಆ ಥರ ಸಮಸ್ಯೆ ಇತ್ತು ಅಂತಂದ್ರೆ ಆ ಪ್ರಾಬ್ಲಮ್ ನಿಮ್ಗೂ ಕಾಡ್ತಿರ್ಬೋದು. ಇದು ಒಂದು ಜೆನೆಟಿಕ್ಸ್ ಕೂಡ ಆಗಿರಬಹುದು. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಅದು ಕ್ರಮೇಣವಾಗಿ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಆಗಿತ್ತು ಅಂತ ಅಂದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಡಾರ್ಕ್ ಸರ್ಕಲ್ಸ್ ಬಗ್ಗೆ ವರೀಡ್ ಆಗಿರುವಂತಹ ಪೀಪಲ್ಸ್ ಇದ್ರು ಅಂತಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಸಿಂಪಲ್ ಅಂಡ್ ಪ್ರಾಕ್ಟಿಕಲ್ ಬ್ಯೂಟಿ ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಸ್ಕಿನ್ ಕೇರ್ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.